ರೀ, ಬೇಬಿ ಫೋನ್ ಮಾಡಿದ್ಲು. ಏನಂತೆ? ಅವಳು ಬಾಡಿಗೆ ಮನೆ ನೋಡಿದಾಳಂತೆ, ಅಡ್ವಾನ್ಸ್ ಕಟ್ಟಬೇಕಂತೆ. ಅದಕ್ಕೆ ಸ್ವಲ್ಪ ದುಡ್ಡಿದ್ರೆ ಕೊಟ್ಟಿರು, ಶ್ರೀಗೆ ಅನುಕೂಲ ಆದಮೇಲೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ಲು. ಈಗೇನು ಅವಳು ಅಡ್ವಾನ್ಸ್ ಕಟ್ಟೋಕ್ಕೆ ದುಡ್ಡು ಬೇಕು, ನಾವು ಕೊಡಬೇಕು. ಬೇಡ. ಮತ್ತೆ ಅಲ್ಲ, ಅವ್ರ ಅಮ್ಮನೇ ಕಟ್ಸಿರೋ ಇಷ್ಟು ದೊಡ್ಡ ಮನೆ ಇರ್ಬೇಕಾರೆ ಅವ್ರು ಯಾಕೆ ಸಣ್ಣ ಮನೇಲಿ ಬಾಡಿಗೆ ಕೊಟ್ಕೊಂಡು ಕಷ್ಟಪಡಬೇಕು ಅಂತ. ಅದಕ್ಕೆ ವಾಪಸ್ ಕರೆದ್ಬಿಡಿ ಎಲ್ರೂ, ಸಾಕು ಈ ವನವಾಸ ಅವ್ರಿಗೆ. ಒಳ್ಳೆ ಮನಸ್ಸು ಕಡೆ ನಿಂತ ಆ ಬೇಬಿ ನಿನ್ನ ಕತ್ತಿಡ್ದು ಆಚೆದ ಬಿಡ್ಲು ಮನೆಯಿಂದ. ನೀನು ಅವಳನ್ನ ಮನೆ ಒಳಗೆ ಕರ್ಕೊಂಬರ್ಬೇಕು ಅಂತ ಯೋಚನೆ ಮಾಡ್ತಾ ಇದೀಯ. ಏನೋ ಕೆಟ್ಟಗಳಿಗೆ ಜೀವನ ಪರ್ಯಂತ ಅದನ್ನೆಲ್ಲ ಸಾಧಿಸೋಕ್ಕಾಗತ್ತಾ? ಬೇಬಿಗೂ ಪಶ್ಚಾತ್ತಾಪ ಆಗಿದೆ, ನಾನು ಮರ್ತ್ಬಿಟ್ಟಿದ್ದೀನಿ. ಹೇಗಿದ್ರು ಎಲ್ಲರೂ ಒಂದೇ ಮನೆಯವರು, ಕಷ್ಟ ಕಾಲದಲ್ಲಿ ಅದನ್ನೆಲ್ಲ ಸಾಧಿಸೋಕ್ಕಾಗತ್ತಾ ಅಲ್ವಾ? ನೀನೇ ಅವಳನ್ನ ಕ್ಷಮಿಸಿದೀಯ ಅಂದಮೇಲೆ ನನಗಿನ್ನೇನು, ನಾನೇ ಹೋಗಿ ಅವಳನ್ನ ಕರ್ಕೊಂಬರ್ತೀನಿ. ಅಯ್ಯೋ, ಎಲ್ಲದಕ್ಕೂ ಅಳಬೇಡ ಕಣೆ ನೀನು.